ಲೇ ಸೋಮ ರಾಣಿ ಬಂದ್ಲಿಲ್ಲ ಇನ್ನೂ ಬಂದಿಲ್ಲ ಅಣ್ಣ. ಲೇ ಸೋಮ ಹಾಂ, ನನ್ನ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಆ ನಾಲ್ಗೆ ಕಿತ್ಬಿಟ್ಟು ಎಕ್ಟ್ರಾ ಅಂಟಿಸ್ಕೊಳ್ಳ, ಮಾತು ಕೇಳಕ್ಕಾಯ್ತಿಲ್ಲ. ಯಾಕಣ್ಣ ಹಂಗೆ ಮಾತಾಡ್ತೀಯ? ನಿನ್ಗಿಂತ ಫಾರಿನ್ ಹೇಳು, ಅವಳಾದ್ರೆ ಹೊರಕೆಯಿಂದ ಹೊಡೆದಿದ್ಲು, ನೀನು ನೋಡಿದ್ರೆ ಎಕಡಾಕಿತ್ತು ನಾಲ್ಗೆ ಮಾಡಿದ್ರು ಅಂತಿದೆಯಲ್ಲ. ನಿಮ್ಮ ಅಣ್ಣ ಆಗಿರೋದಕ್ಕೆ ನಾಲ್ಗೆ ತೆಗೆದು ಎಕ್ಕಡ ಹಾಕ್ಸ್ಕೊ ಅಂತ ಇದ್ದಾರೆ. ನಾನಾಗಿದ್ರೆ ನಾಲ್ಗೆನ ಕಿತ್ತು ಜೇಬಲ್ಲಿ ಇಟ್ಕೊಳ್ತಾ ಇದ್ದೆ. ಅಣ್ಣ ಅದಕ್ಕೆ ಜೋಕ್ ಮಾಡ್ತಾರೆ, ಅವ್ರಿಗೆ ಜೇಬೇ ಇಲ್ಲ, ಎಲ್ಲಿಂದ ಹಾಕೋತಾರೆ? ಮಗನೇ, ರಾಣಿ ಬಂದೆ ನೋಡ್ಲಾ ಅಂದ್ರೆ ಜೋಕ್ ಅಂತೆ, ಜೋಕು ಜೋಕು. ಏಯ್, ನಾನು ಹೆಂಡ್ತಿಗೆ ಜೇಬ್ ಇಲ್ಲ ಅಂದ್ರೆ ಜೇಬ್ ಹೊಲಿಸ್ತೀನಿ ಕಲ, ಇಲ್ಲ ಜೋಳಿಗೆ ಹಾಕ್ಸ್ಕೊಡ್ತೀನಿ. ನಿನಗೆ ಯಾಕಲ್ಲ ಅದೆಲ್ಲ? ಸುಮ್ಗೆ ಎಗ್ರಾಡ್ಬೇಡಣ್ಣ. ರಾಣಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ಎದ್ರಕೊಂಡು ಹೋಗವಳೆ, ಪಕ್ಕ ಫೇಲ್ ಆಯ್ತಾಳೆ. ನಾನು ಅದನ್ನ ನೋಡಿದೆ, ಟೈಮ್ ಆಗೋಗಿದೆ, ಏನೂ ನೆನಪಾಗ್ತಾ ಇಲ್ಲ ಅಂತ ಹೆದರ್ಕೊಳ್ತಾ ಇದ್ಲು. ಆಮೇಲೆ ಆ ಪಾರು ಫೋನ್ ಮಾಡಿ ಮಾತಾಡಿದ್ಲು ಅನ್ಸುತ್ತೆ. ಪಾರು ಹೇಳ್ತಾಳೆ ಅಂತ ಎಲ್ಲ ನೆನಪಾಗೋಯ್ತದ? ಪರೀಕ್ಷೆಗೆ ಓದ್ತಾಳೆ, ಕೂತ್ಕೋತಾಳೆ, ಏನು ನೆನಪಾಗಲ್ಲ, ಖಾಲಿ ಪೇಪರ್ ಕೊಟ್ಬಿಟ್ಟು ಬರ್ತಾಳೆ. ರಿಸಲ್ಟು 0 0 0. 0 ಅಂದ್ರೆ ಫೇಲ್. ಫೇಲ್ ಆದ್ರೆ ಸವಾಲಲ್ಲಿ ಸೋಲ್ತಾಳೆ. ಸೋತ್ರೆ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಇರಿ, ಅವಳು ಶಿವನ್ ತಂಗಿ, ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ತಾಳೆ ಅನ್ನೋದೇ ಡೌಟು. ಅದಕ್ಕೆ ಶಿವಣ್ಣನ ತಂಗಿ ಆದ್ರೆ ಒಂದು ಪಕ್ಷ ಸೋಲ್ಬೋದು ಅಂತ ಅನ್ಕೋಬೋದಿತ್ತು. ಆದ್ರೆ ಅವಳು ಫಾರು ನಾದ್ನಿ, ಫಾರು ತಾನು ಸೋಲಲ್ಲ, ತನ್ನವ್ರನ್ನೂ ಸೋಲಕ್ ಬಿಡಲ್ಲ. ಲೇ ದಡ್ ಪಡೆದದೆ, ಶತ್ರುಗಳನ್ನ ಹೊಗಳಬಾರ್ದು, ರೋಡ್ನಾಗ ಉಗುಳಬಾರ್ದು, ಎರಡೂ ತಪ್ಪು. ನಿಂಗೆ ಅವ್ರ ಶತ್ರುಗಳಿರ್ಬೋದು, ಆದ್ರೆ ನಂಗೆ ಫಾರು ಶತ್ರು ಅಲ್ಲ, ನನ್ನ ಲವ್. ಈ ಬುದ್ಧಿಯಿಂದಾನೆ ಆಗಾಗ ನಿನ್ನ ಬಾಡಿ ಪಾರ್ಟ್ಸ್ ಎಲ್ಲ ಕೈ ಕೊಡೋದು. ಅವಳು ಯಾವತ್ತೋ ಶಿವು ಅನ್ನೋ ಬಸ್ ಹತ್ಕೊಂಡು ಹೋಗಾಗಿದೆ, ನೀನೇ ಇನ್ನು ಬಸ್ ಸ್ಟ್ಯಾಂಡಲ್ಲೇ ನಿಂತಿರೋದು. ಈ ನನ್ನ ಮಗ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ರು ಪರವಾಗಿಲ್ಲ, ಆದರೆ ಈ ನನ್ನ ಮಗ ಬಸ್ ಸ್ಟ್ಯಾಂಡ್ನಾಗ ನಿಂತು ಏರೋಪ್ಲೇನಿಗೆ ಕಾಯ್ತವನೆ. ಆ ಏರೋಪ್ಲೇನು ತಲೆ ಮೇಲಿಂದ ಯಾವಾಗಲೂ ಹೊಂಟೋಗದೆ. ಈಗ ಮ್ಯಾಟ್ರು ಅದಲ್ಲ, ರಾಣಿ ಚಂದಾಗಿ ಪರೀಕ್ಷೆ ಬರೆದ್ರೆ ನಮ್ಮ ಪಟ್ಟಕ್ಕೆ ಬರೆ. ಹೆದರ್ಕೊಂಡು ಚಂದಾಗಿ ಬರೀಲಿಲ್ಲ ಅಂದರೆ ಮಾಸ್ತಿ ಕೊಪ್ಲಿಗೆ ನಾನೇ ತೋರೆ. ಆಹಾ ಬೇಬಿ, ಇವತ್ತು ನನಗೆ ಪ್ರಪಂಚ ಎಲ್ಲ ಸೈಲೆಂಟ್ ಆಗೈತೆ ಅಂತ ಅನಿಸ್ತೈತೆ. ಯಾಕೋ ಕಿವಿ ಕೇಳಿಸ್ತಾ ಇಲ್ವಾ ನಿಂಗೆ? ಅದು ನಿಜಾನೇ, ಮುಂಚೆ ಎಲ್ಲ ಕಿವಿ ಮುಚ್ಕೊಂಡಾಗ ಮಾತ್ರ ನೆಮ್ಮದಿ ಅನ್ಸೋದು. ಆದರೆ ಇವಾಗ ಕಿವಿ ಮುಚ್ಕೊಳ್ದೆ ಕಣ್ಬಿಟ್ಟು ನಿನ್ನ ಮುಖ ನೋಡ್ತಿದ್ರೆ ಸಾಕು, ಪ್ರಪಂಚ ಎಲ್ಲ ಸೈಲೆಂಟ್ ಆಗೈತೆ ಅಂತ ಅನಿಸ್ತೈತೆ. ಈ ಫೀಲ್ ನಿಂಗೆ ಯಾವ ಹುಡುಗಿ ಮಡ್ಲಲ್ಲಿ ಮಲ್ಕೊಂಡ್ರು ಅನ್ಸುತ್ತಾ ಅಥವಾ ಬರೀ ನನ್ನ ಮಡ್ಲಲ್ಲಿ ಮಲ್ಕೊಂಡ್ರೆ ಅನ್ಸುತ್ತಾ? ನೋಡು ಬೇಬಿ, ಸಿಕ್ಕಿದ ಹುಡುಗಿರಿಂದ ಹೋಗವ್ ನಾನಲ್ಲ, ಕಣ್ಣು ಹುಡುಗಿರು ಕಾಳಾಕೋ ಬುದ್ಧಿರು ನನಗಿಲ್ಲ. ಆ ಥರ ಈ ಕಣ್ಣಿಂದ ನೋಡಿದ ಹುಡುಗಿರಲ್ಲ ಈ ಕಣ್ಣಿಂದ ಹೋಗಿ ಈ ಕಣ್ಣಿಂದ ಹೊರಗಡೆ ಬಂದವ್ರೆ ಹೊರತು ಮನ್ಸ್ತಾಕಂತೂ ಯಾರೂ ಇಳ್ದಿಲ್ಲ. ಡಬ್ಬ ನನ್ನ ಮಗ ಸೀನಾ ಬರೀ ಬಂಡಲ್ ಬಿಡ್ತಾವನೆ. ಅಲ್ಲ, ಇವನು ಹೇಳೋದೆಲ್ಲ ನಿಜ ಆಗಿದ್ರು ಏನು ಪ್ರಯೋಜನ? ಜೋಬಲ್ ಕಾಸಿಲ್ಲ, ಹೆಸರಲ್ಲಿ ಆಸ್ತಿ ಇಲ್ಲ. ಇಂಥ ಬೇಕೂಪ್ ನನ್ನ ಮಕ್ಕಳನ್ನೆಲ್ಲ ಗಡಿಯಲ್ಲಿ ನಿಲ್ಲಿಸಿ ಶೂಟ್ ಮಾಡಬೇಕು. ಅಯ್ಯೋ, ಈ ನನ್ನ ಮಗಳಿಗೆ ಏನಾಗಿದೆ ಅಂತ ಇವನಿಂದ ಬಿದ್ದವಳೆ. ನಿಜಾನೇನೋ? ಹ್ಞೂ ಬೇಬಿ, ಆ ಥರ ಕಣ್ಣಿಂದ ಮನ್ಸ್ ತನಕ ಇಳ್ದಿರೋಳು ನೀನೊಬ್ಳೆ, ಮನ್ಸಿಂದ ಮನೆಗಟ್ಟ ಕರ್ಕೊ ಬಂದಿರೋದು ನೀನೊಬ್ಳೆ. ಆ ಮೂಟೆ ಜೊತೆ ಇಷ್ಟು ದಿನ ಇದ್ರೂ ನನಗೊಂದಿನಕ್ಕೂ ಏನು ಅನಿಸ್ಲೇ ಇಲ್ಲ. ಅವಳ ಮುಖ ನೋಡಿದ್ರೆ ಅನ್ನನೇ ಗಂಟ್ಲಲ್ಲಿ ಇಳಿಯಲ್ಲ, ಇನ್ ಫೀಲಿಂಗ್ಸ್ ಬೇರೆ ಬರುತ್ತಾ? ಅದು ನಿಜಾನೇ, ಅವಳು ನಿಂತರ ಆಗಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸುಮ್ಮನೆ ತಲೆ ತಿನ್ಬೇಡ, ಆಸ್ತಿ ಬಗ್ಗೆ ಕೇಳು. ಯಾಕೆ ಬೇಬಿ ಒಂಥರ ಇದೆಯಾ? ಏನಿಲ್ಲ ಸೀನಾ, ಇವಾಗ ನಮಗ್ ಫುಲ್ ಫ್ರೀಡಮ್ ಇದೆ ಅಲ್ವಾ, ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ಅಂತ ಹೇಳಕ್ ಬಂದೆ. ಹ್ಞೂ, ಮತ್ತೆ ಮುಂಚೆ ಯಾರಾದರೂ ಅಯ್ಯೋ ಏನಾರು ಕೇಳ್ಬಿಡ್ತಾರೆ, ಯಾರು ನೋಡ್ಬಿಡ್ತಾರೆ ಅಂತ ಅನ್ಕತಿದ್ವಿ. ಆದ್ರೆ ಈಗ ಮನೆಯಿಂದನೇ ಆಚೆ ಹಾಕೋರೆ. ಈಗ ನಿನ್ನನ್ನು ಬಿಟ್ಟು ನನಗೆ ಹೇಳೋರು ಕೇಳೋರು ಯಾರು ಇಲ್ಲ, ಏನ್ ಬೇಕಾದ್ರೆ ಮಾಡ್ಬೋದು. ಮಾಡೋದೇ ಮಾಡ್ತೀವಿ, ಮದ್ವೆ ಮಾಡ್ಕೋಬೋದಲ್ವಾ? ಎಂತ ಮಾತು ಅಂತ ಆಡ್ತಿದ್ಯಾ ಬೇಬಿ? ಮೊದ್ಲಾಗ್ಬಿಡದ, ಯಾವನು ಕೇಳಲ್ಲ. ಅಯ್ಯೋ, ಈ ಬೀದಿ ಬಿಕಾರಿನ ಮನೆ ಕರ್ಕ ಬಂದ್ಬಿಟ್ರೆ ಅಟೆಯ. ಹಂಗೇನಾರ ಮದುವೆ ಆಗಕ್ಕೆ ಹೋದ್ರೆ ಈ ಮದುವೆಗೆ ನಾನೇ ಅಡ್ಡ ಬತ್ತೀನಿ. ಇವಳನ್ನ ಮದುವೆ ಮಾಡಿಕೊಟ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ತೀರ್ಪೆ ಎತ್ತಬೇಕು. ಅಟೆಯ ಬೇಡ ಬೇಡ. ನೀನೇನು ಯೋಚನೆ ಮಾಡಬೇಡ ಸೀನಾ, ಇನ್ಮೇಲೆ ನೀನು ನಿನ್ನಿಷ್ಟದ ಪ್ರಕಾರ ಬದುಕಬೇಕು, ಹಾಗೆ ನಾನು ಮಾಡ್ತೀನಿ. ಬೇಬಿ,
ನನ್ನ ಜೀವನದಲ್ಲಿ ಮೊದಲನೇ ವ್ಯಕ್ತಿ ಈ ಥರ ಮಾತು ಹೇಳ್ತಿರೋದು ನೀನೇ. ಐ ಲವ್ ಯು ಬೇಬಿ. ಐ ಲವ್ ಯು ಟು ಸೀನಾ. ಆ ಮೂಟೆ ನನ್ನ ಮೀರಿ ಬೆಳೆಯೋದಕ್ಕೆ ನಾನು ಬಿಡಲ್ಲ. ಈ ಸೀನಾನೇ ನನಗೆ ದಾಳ. ಇವ್ ನನ್ನ ಹತ್ರ ಬಂದ್ರೆ ನಾನು ಗೆದ್ದ ಹಾಗೇನೆ. ನೀನ್ ಸೋತಾಗಿ ಕಣೆ ರಶ್ಮಿ. ಮಂಜಿ 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 ಚಂದಕ್ಕಿದ್ಯಾ? ನಿಂಗೇನು ಆಗಿಲ್ಲ ತಾನೆ? ಇಂಜೆಕ್ಷನ್ ಕೊಟ್ಟು ಏನಾಗಿತ್ತು ಪಾರು? ಪಾಪ ಅವರಿಗೆ ಯುರೇತ್ರ ಇನ್ಫೆಕ್ಷನ್ ಆಗಿದೆ. ಅಯ್ಯೋ ದೇವ್ರೇ, ದಿನಕ್ಕೊಂದ್ಕಿಂತ ಸ್ನಾನ ಮಾಡಿ ಅಳ್ಕಿಂತ ಹೂ ಮುಡ್ಸಿ ಪೂಜೆ ಮಾಡಿ ದೀಪ ಹಚ್ಚಿದಕ್ಕೆ ಕೊಟ್ಬಿಟ್ಟಲ್ಲಪ್ಪ ನನಗೆ ಬಹುಮಾನನ. ಮಂಜಿ ನೀನಿಲ್ದೆ ನಾನು ಹೆಂಗಿರ್ಲಿ ಶಿವನೇ? ಅಯ್ಯೋ ಪಾರು, ಜೀವಕ್ಕೇನಾದ್ರೂ ಅಪಾಯ ಆಯ್ತಾ? ಎಲ್ಲ ಮಾವ ಆದ್ರೂ ಇವ್ರು ಯಾಕೆ ಇಷ್ಟು ಓವರ್ ಆಕ್ಟ್ ಮಾಡ್ತಿದಾರ? ಅಯ್ಯೋ ನೀನು ಅದನ್ನ ಕನ್ನಡದಾಗ ಹೇಳು, ಇಂಗ್ಲೀಷ್ನಾಗ ಹೇಳಿದ್ರೆ ಏನೋ ದೊಡ್ಡ ಕಾಯಿಲೆ ಅನ್ಕೊಂಡ್ಬಿಡ್ತಾರೆ. ಸಾರಿ ಮೂತ್ರನಾಳ ಸೋಂಕಾಗಿದೆ. ಅಷ್ಟೇನಾ ಡಾಕ್ಟ್ರೆ? ತುಂಬಾ ಹೆದರ್ಕೋಬಿಟ್ಟಿದೆ ನಾನು. ಅಷ್ಟೇನಾ ಅಂದ್ರೆ ಆಗಲ್ಲ, ಇದು ಸೀರಿಯಸ್ ಇಶ್ಯೂನೇ. ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಪೇನ್ ಕಮ್ಮಿ ಆಗುತ್ತೆ ಅಂದ್ರೆ ಮಾತ್ರೆ ತಗೊಳ್ಳೋದನ್ನ ಮರಿಬೇಡಿ ಆಯ್ತಾ? ಆಮೇಲೆ ಕ್ಲೀನ್ ಆಗಿರ್ಬೇಕು, ಹೈಜೀನ್ ಮೇಂಟೈನ್ ಮಾಡಲೇಬೇಕು. ನೀವು ಹೇಳ್ದಂಗೆ ಮಾಡ್ತೀನಿ ಡಾಕ್ಟ್ರೆ. ಅಲ್ಲ ಡಾಕ್ಟ್ರೆ, ಅದೇನೋ ಸೋಂಕು ಗಿಂಕು ಅಂದ್ರಲ್ಲ, ಅದೆಲ್ಲ ಹೆಂಗ್ ಬರ್ತದೆ? ಸುಮಾರು ಕಾರಣ ಇರುತ್ತೆ. ಸ್ವಚ್ಛವಾಗಿ ಇಲ್ಲದೆ ಇರೋದು, ನಮ್ಮ ದೇಹದ ಹೈಜೀನ್ನ ಮೇಂಟೈನ್ ಮಾಡದೇ ಇರೋದು, ಇನ್ಫೆಕ್ಟೆಡ್ ಬಟ್ಟೆಗಳನ್ನ ಯೂಸ್ ಮಾಡೋದು, ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದು, ಅಷ್ಟೇ ಅಲ್ಲ ಬಯಲು ಶೌಚಾಲಯ ಯೂಸ್ ಮಾಡೋದ್ರಿಂದನೂ ಇದು ಬರುತ್ತೆ. ನಾವು ಇವತ್ತು ಬಯಲಿಗೆ ಹೋಗೋದು ಡಾಕ್ಟ್ರೆ. ನೋಡಿ, ಇದೇ ಕಾರಣಕ್ಕೆ ನಿಮಗೆ ಸೋಂಕಾಗಿರೋದು. ತಿಳ್ಕೊಳ್ಳ, IAS ಪರೀಕ್ಷೆನ ಕೇಳಿದಾಗ ಅದನ್ನೇ ಬರಿಬೇಕು. ಹ್ಞೂ ಶಿವಣ್ಣ. ಮೂಸಿ ಅಂತ ಹೇಳ್ತೀಯ, ತಮಾಸಿಗಳಿದು. ಹೋಗಿ ಕರ್ಕೊಂಡು ಹೋಗು ಎಂಡ್ರನ. ಆಯ್ತು ಬಿಡಪ್ಪ. ಡಾಕ್ಟ್ರೆ ನಾವು ಬರ್ತೀವಿ. ಮಂಜಿ ಬಾ ಹೋಗೋಣ, ನಿಧಾನ. ಮಾವ, ಈಗಲೂ ನಮ್ಮೂರಲ್ಲಿರೋ ಹೆಣ್ಮಕ್ಳೆಲ್ಲ ಬಯಲಿಗೆ ಹೋಗೋದಾ? ಹ್ಞೂ ಪಾರು, ಈ ನಮ್ಮೂರ್ನಾಗೆ ಜಾಸ್ತಿ ಟಾಯ್ಲೆಟ್ ಪೈಲೆಟ್ ಅಂತೆಲ್ಲ ಇಲ್ಲ. ಈಗಲೂ ಎಷ್ಟೊಂದು ಜನ ಬಯಲಿಗೆ ಹೋಯ್ತಾರೆ. ಅಯ್ಯೋ ದೇವ್ರೆ, ಅಂದರೆ ಎಷ್ಟು ಮನೆಗಳಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ? ಏನೊಂದು ಬೆರಳಣಿಕೆಯಲ್ಲಿ ಎಣಿಸ್ಬೋದು, ಅಷ್ಟು ಮನೇಲಿ ಮಾತ್ರ ಟಾಯ್ಲೆಟ್ ಇರೋದು. ಬಾಕಿ ಯಾರು ಕಟ್ಸ್ಕೊಂಡೇ ಇಲ್ಲ ಪಾರು. ನಾನೇನೋ ನಮ್ಮ ಮನೆಯಾಗೆ ಹೆಣ್ಮಕ್ಳು ಜಾಸ್ತಿ ಅವ್ರೆ ಅಂತ ಆವಾಗಲೇ ಸಾಲ ಸೋಲ ಮಾಡಿ ಕಟ್ಸ್ಬಿಟ್ಟೆ. ಆದರೆ ಪಾಪ ಎಷ್ಟೋ ಜನರಿಗೆ ಇವಾಗಲೂ ಕಟ್ಸೋಕ್ಕಾಗಿಲ್ಲ. ಅಲ್ಲ, ಸರ್ಕಾರ ಯಾವ ಕಾಲದಿಂದನೂ ಜನರಿಗೆ ಶೌಚಾಲಯ ಕಟ್ಸೋದಕ್ಕೆ ಅಂತ ಧನ ಸಹಾಯ ಮಾಡ್ತಿದೆ, ಆದರೂ ಕಟ್ಸಿಲ್ವಾ? ಯಾವೆಲ್ಲ ನಂಗೆ ಗೊತ್ತಿಲ್ಲ ಪಾರು. ಗೊತ್ತಿರೋದು ಒಂದೇ, ಪಾಪ ಈ ಕೂಲಿ ನಾಲಿ ಮಾಡೋ ಜನ ಶೌಚಾಲಯ ಕಟ್ಸೋಕ್ಕೆ ಬಹು ಕಷ್ಟ ಆಯ್ತದ ಪಾರು, ಬಹು ಕಷ್ಟ ಆಯ್ತು.